ಹಿಂಗ ಬಂದೂರೊಳಗ ಪ್ರವಚನ ನಡೀತಿತ್ತು. ದಿವ್ಸ ನೀವ್ ಹೆಂಗ ಬಂದು ಕುಂತ್ಕೊಂಡಿರಲ್ಲ, ಸಾವಿರಾರು ಜನ ಹಂಗ ಒಂದು ಮುದುಕಿ ಬಂದು ಕುಂತ್ಕೊಳ್ತಿತ್ತು. ಮುಂದೆ ಕುಂತು ಬಹಳ ಚಂದ ಕೇಳ್ತಿತ್ತು ಪುರಾಣ ಪ್ರವಚನವನ್ನ. ಶಾಸ್ತ್ರಿಗಳಿಗೆ ಬಹಳಷ್ಟು ಖುಷಿ ಆಗಿಬಿಡ್ತು. ಒಂದು ದಿವಸ ಆ ಮುದುಕಿನ ಕೇಳ್ತಾರ, ಏನ ಯವ ದಿವ್ಸ ತಪ್ಪಸ್ಲಾಗ ಬರ್ತಿ, ಬಂದು ಬಹಳ ಚಂದ ಪ್ರವಚನ ಕೇಳ್ತೀವಿ, ಎಷ್ಟು ವಯಸ್ಸು ನಿನಗ? ಅವಾಗ ಆ ಮುದುಕಿ ಹೇಳ್ತಂತ, ಯಪ್ಪ ನನಗೀಗ 10 ವರ್ಷ. ಏನಾಗ್ಯಾಳ ಈಗ? ಮುದುಕೆಗಳ ವಯಸ್ಸು ಎಷ್ಟು ಹೇಳ್ತಾವು? 10 ವರ್ಷ. ಗಾಬರಿ ಆಗ್ತಾವ ಶಾಸ್ತ್ರಿಗಳು, ಸಿದ್ದರಾಮ ಶಾಸ್ತ್ರಿ ಅಂತ ಬಿದ್ರು ಗಾಬರಿ ಆಗ್ಬಿಟ್ರು. ಅಲ್ಲ ಮುದುಕಿ ವಯಸ್ಸಾಗ್ಯಾವು, ಕಣ್ಣೆಲ್ಲ ಸೀಲ್ ಹೊಂಟಾವು, ಎಲ್ಲಾ ಮುಗಿಯಾಗಿದ್ದ ಜೀವನ ಇದಂಗ ಅಂದ್ರು. ಆಯ್ತು ಬಿಡು, ಹಾಗಾದ್ರೆ ನಿನ್ ಗಂಡಗೆ ಎಷ್ಟು ಅಂದ್ರು. ಗಂಡಗ್ ಈಗ 4-5 ಆಗದಾನವ ಅಂತ ಹೇಳಿ. ತನಗೆ ಎಷ್ಟು ಅಂತಾಳ? 10 ಅಂತಾಳ. ಗಂಡಗೆ ಎಷ್ಟಂದ್ರ 4-5. ಹಾಗಾದ್ರ ನಿಮ್ಮ ಮಾವಾರಿಗೆ ಎಷ್ಟು ಅಂತ ಕೇಳಿಲ್ಲ ಶಾಸ್ತ್ರಿಗಳು. ಮಾವಾರಿಗೆ ಈಗ ಎಷ್ಟು? 2 ವರ್ಷ. 2 ವರ್ಷ ಮತ್ತು ಆಶ್ಚರ್ಯ ಆಯ್ತು. ಹೋಗ್ಲಿ, ನಿಮ್ಮ ಅತ್ತಿಗೆ ಎಷ್ಟು? ಅವಾಗ ಮುದುಕಿ ಏನ್ ಹೇಳಿರ್ಬೇಕು? ಅವಸರಕ್ಕೆ ಬಂದಿರ್ ನೋಡಿ ನೀವೆಲ್ಲ. ಏನಾಗೈತಿ ಅವಸರಕ್ಕೆ ಬಂದಿದ್ದ ವಕೀಲಂದು ಹಣೆ ಬರ ಏನಾಗೈತಿ? ಮಕ ಆ ಕಡೆ ಈ ಕಡೆ ತಿರುಗಿಸ. ತನಗ್ ಕೇಳಿದ್ರ 8-10 ವರ್ಷ ಇರ್ತಾಳ, ಗಂಡಗೆ ಕೇಳಿದ್ರೆ 4-5 ವರ್ಷ ಅಂತಾಳ, ಮಾವ ಕೇಳಿದ್ರೆ 2 ವರ್ಷ ಅಂತಾಳ, ಅತ್ತಿನ ಕೇಳಿದ್ರೆ ಇನ್ನೂ ಹುಟ್ಟೆ ಇಲ್ಲ ಅನ್ನೋಕ ಹುಡುಕಿ ಆಶ್ಚರ್ಯ ಇದೆ ಅಂತ ಹೇಳಂಗತ್ತಿದೆ ಅಂದ್ರು. ಏನಿಲ್ಲಪ್ಪ, ಎದಕ್ಕೆ ನನಗೆ 8-10 ವರ್ಷ ಅನ್ನಕತ್ತೀನಂದ್ರ, ಈಗ 8-10 ವರ್ಷ ಆಯ್ತು ನಾನು ಈ ಪುರಾಣ ಪ್ರವಚನಕ್ಕೆ ಬರಾಕ ಶುರು ಮಾಡಿ. ಈಗ ನಂಗೆ ಅರಿವು ಬಂದೈತಿ, ದೇವರಂದ್ರೆ ಏನ್ ಗೊತ್ತಾಗೈತಿ, ಸ್ವಾಮಿಗಳಂದ್ರೆ ಏನ್ ಗೊತ್ತಾಗೈತಿ, ಮಠ ಅಂದ್ರೆ ಗೊತ್ತಾಗೈತಿ, ಅಧ್ಯಾತ್ಮ ಅಂದ್ರೆ ಈಗ ಗೊತ್ತಾಗತ್ತೀವಿ. ಅದಕ್ಕೆ ನನಗ ಈಗ 8-10 ವರ್ಷ ಅಂತ. ಹೌದಲ್ಲ? ಅಂದ್ರ ಇಲ್ಲಿಯವರೆಗೆ ನಾನು ಈಗ ದನಗಳಿಗೆ ಹೋಗಿ ಕೇಳಿದೆ, ನಿನ್ನ ಹುಟ್ಟು ಹಬ್ಬ ಯಾವಾಗ ಅಂತ 1 ದನ ಹೇಳಿದ್ಮೇಲೆ ಅದು ಡೇಟ್ ಆಫ್ ಬರ್ತ ಹೇಳ್ತೇನೆ. ನೀ ಯಾವಾಗ ಹುಟ್ಟಿ ಅಂತ ಕೇಳಿದ್ರೆ 1 ದನ, ಹಸು, ಪ್ರಾಣಿ ಯಾವ ಪ್ರಶ್ನೆಗೆ ಉತ್ತರ ಕೊಟ್ಟವು ಇಲ್ಲ. ಇಷ್ಟು ದಿನ ದನ ಇದ್ದಂಗಿದ್ದೆ, ಈಗ 8 ವರ್ಷ ಆಯ್ತು ನನ್ನ ಪ್ರವಚನಕ್ಕೆ ದೇವರು ಮಠ ಗುಡಿ ಸ್ವಾಮಿಗಳನ್ನು ಗೊತ್ತಾಗೈತಿ. ಅದಕ್ಕೆ ನನಗೆ ಈಗ ಅರಿವು ಬಂದಿತ್ತಲ್ಲ, ಈಗ ಮನುಷ್ಯ ಆಗಿದೆ. ಅದಕ್ಕೆ ನನಗೆ ಈಗ ಎಂತ ಕುಂದಿರ್ತ ಲಾಸ್ಟ್ ದಂಡಿಗೆ. ಮತ್ತೆ ಇಲ್ಲ ದಂಡಿ ಕುಂತವ್ರು ನೀವ ತಿಳ್ಕೊಂಡ್ರಿಪ್ಪ, ಹಂಗಲ್ಲ. ದಂಡಿಗ ಬಂದು ಕುಂತಿರತ್ತ, ಪಟ್ಟನ ಎದ್ದು ಹೋಗ್ಬೇಕಂತಂದು ವಿಚಾರ ಮಾಡ್ತಿರ್ತಾನೆ. ಈಗ 4 ವರ್ಷ ಆಯ್ತು, ಎಳ್ಕೊಂಡು ಬಂದು ಕುಂದ್ರಸಾಕತ್ತೀನಿ. ಅದಕ್ಕೆ ಅವ್ನಿಗೆ ಎಷ್ಟು ವರ್ಷ? ಈಗ 4 ವರ್ಷ. ಮಾವಾಗ ಎಷ್ಟು ಅಂದಿದ್ರು? 2 ವರ್ಷ. ಅದೇಂಗ ಮುದುಕಿ ಅಂತ ಕೇಳಿದಾಗ ಆಕೆ ಹೇಳ್ತಾಳ, ಏನಿಲ್ಲ, ಈಗ ಅವಂಗೆಲ್ಲ ರೋಗದ ಗೂಡಾಗೈತಿ, ಶರೀರ ಎಲ್ಲ ನೆರಳು ಸಾಯಕತ್ತೈತಿ, ಜೀವ ಸಿಕ್ಕಾಪಟ್ಟೆ ರೋಗಗಳು ಒಕ್ಕಳಿಸ್ಕೊಂಡವ್ ದೇವ್ರ ತುಂಬ. ಈಗ ದೇವರ ನೆನಪು ಮಾಡ್ಕೊಳಕತ್ತಾಳ. ಅದಕ್ಕೆ ಅವಂಗೆ ಎಷ್ಟು ವರ್ಷ? ಸಾವಾಗ ದೇವ ಎಂದರೆ ಸಾವು ಬಿಡುವುದೇ, ಇದಾವ ಮಾತಂದು ನುಡಿಗಿರ ಎಲೆ ಅಣ್ಣಗಳಿರ ಅಂತ. ನಮ್ಮ ಮಂದಿ ಯಾವಾಗ ಭಗವಂತನ ನೆನಪು ಮಾಡ್ಕೊಂತಾರ ಅಂದ್ರ ಕಷ್ಟಗಳು ಬಂದಾಗ, ರೋಗ ರುಜಿನಗಳು ಬಂದಾಗ, ಇನ್ನೇನು ಸತ್ ಹೊಕ್ಕಿನ ಅನ್ನುವಂತ ಸಂದರ್ಭದೊಳಗೆ ದೇವ್ರ ನೆನಪಕ್ಕ ನಮ್ಮ ಮಂದಿ. ಯಾವಾಗ ಭಗವಂತನನ್ನ ಪೂಜೆ ಮಾಡ್ಬೇಕನ್ನುವುದನ್ನು ಬಸವಣ್ಣ ಹೇಳ್ತಾನೆ, ನೆರೆ ಕೆನ್ನೆಗೆ ತೆರೆದೆಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೋಡಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದಪ್ಪು ಅಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವರ ಅಂತ ಬರೀತಾರೆ ಬಸವಣ್ಣ. ಯಾವಾಗ ಭಗವಂತನ ಸ್ಮರಣೆ ಮಾಡೋದಂದ್ರೆ ಎಲ್ಲ ಅಂಗಾಂಗಗಳು ನೆಟ್ಟಗಿದ್ದಾಗ ಭಗವಂತನ ಸ್ಮರಣೆ ಮಾಡೋದು. ಕಣ್ಣು ಹೋಗಿ, ಕಿವಿ ಹೋಗಿ, ಹಲ್ಸಕ್ಕೆಲ್ಲ ಹೋಗಿ, ಬೆನ್ನ ಬಾಗಿ, ಕೈಯೊಳಗೆ ಕೋಲ್ ಹಿಡ್ಕೊಂಡು ಎದ್ದೇಳುವಾಗ ಮಂಡಿ ಮೇಲೆ ಕೈ ಊರಿ, ಇಂಥ ಪರಿಸ್ಥಿತಿ ಒಳಗೆ ಭಗವಂತನನ್ನ ಸ್ಮರಿಸುವುದು ಜೀವನ ಅಲ್ಲ. ಎಲ್ಲ ನೆಟ್ಟಗಿದ್ದಾಗ ಆ ಭಗವಂತನ ಪೂಜೆ ಮಾಡಬೇಕು, ಭಗವಂತನ ಧ್ಯಾನ ಮಾಡ್ಬೇಕು, ಅದು ನಿಜವಾದ ಪೂಜೆ ಅನ್ನೋದನ್ನು ಹೇಳ್ತಾರೆ. ಈಗ ರೋಗದ ಗೂಡಾಗಿದ್ದೆ. ಅದಕ್ಕ ಈಗೀಗ ನಮ್ಮ ಮಾವ ಪ್ರವಚನ ಬರಾಕತ್ತಾನ. ಅದಕ್ಕೆ ನಮ್ಗೆ ಎಷ್ಟು ವರ್ಷ? 2 ವರ್ಷ. ಇನ್ನ ಅತ್ತಿಗೆ ಎಷ್ಟಂತ ಹೇಳ್ಯಾರ? ಇನ್ನು ಹೊಟ್ಟೆ ಇಲ್ಲ, ಅದು ಬರೀ ಮಂದಿ ಜೀವನದಾಗ ಐತಿ.
ಮಂದಿಗೆ ಬೈಯೋದ್ರೊಳಗ ಕುಂತೈತಿ. ಯಾರು ನೋಡಿದ್ರು ಸಮಾಧಾನ ಇಲ್ಲ, ಸ್ವಚ್ಛ ನೋಡಿದ್ರು ಸಮಾಧಾನ ಇಲ್ಲ, ಪಕ್ಕದ ಮನೆಯವ್ರು ನೋಡಿದ್ರು ಸಮಾಧಾನ ಇಲ್ಲ, ಬರೀ ಟಿವಿ ನೋಡುತ್ತಾ, ಇನ್ನೊಬ್ರು ಬೈಕೋಂತ ಮನ್ಯಾಗ ಕುಂತಿರುತ್ತ. ಅದಕ್ಕೆ ದೇವರನ್ನ ಗೊತ್ತಿಲ್ಲ, ಪೂಜೆ ಅಂದ್ರೆ ಗೊತ್ತಿಲ್ಲ, ಪುರಸ್ಕಾರ ಅಂದ್ರೆ ಗೊತ್ತಿಲ್ಲ. ಅದಕ್ಕೆ ಏನಾಗಿತ್ತು, ಇನ್ನು ಹುಟ್ಟೇ ಇಲ್ಲ. ನೋಡಿ, ನಿಮ್ಮ ಜೀವನ ತಿಳಿ ಆಗ್ಬೇಕಾಗಿತ್ತಂದ್ರ, ನಿಮ್ಮ ಜೀವನ ಚಲೋ ಆಗ್ಬೇಕಾಗಿತ್ತಂದ್ರೆ ಒಂದಿಷ್ಟು ನೀವು ನಿಮ್ಮ ಮನೆತನ ಅಷ್ಟ ನೋಡ್ಕೊಳ್ಳೋದನ್ನ ಕಲಿಬೇಕು. ಯಾವ ಒಬ್ಬ ಕೆರೆಗೆ ಹೋಗಿದ್ದಂತೆ, ಕೆರೆಗೆ ಹೋಗಿ ಕೆರೆಯೊಳಗೆ ಕೈಯಾಡಿಸ್ಕೊಂತ ಕುಂತಿದ್ದ. ಕೆರೆಯೊಳಗೆ ಕೈಯಾಡಿಸುವಂತ ಸಂದರ್ಭದೊಳಗೆ ಯಾರೋ ಒಬ್ಬ ಹಿರಿಯ ಯಜಮಾನ ಬಂದು, ಏನೋ ತಮ್ಮ ಏನ್ ಮಾಡಕತ್ತಿ ಅಂತ ಕೇಳಿದ್ರು. ಏನಿಲ್ಲ ಯಜಮಾನ್ರ, ಈ ಕೆರೆಯಾಗಿನ ನೀರು ತಿಳಿ ಹಾಕ್ಬೇಕಾಗೈತಿ, ಸ್ವಚ್ಛ ಹಾಕ್ಬೇಕಾಗೈತಿ ಅನ್ನೋ. ಅವಾಗ ಅವ್ರಂತ, ತಮ್ಮ ಕೆರೆಯಾಗಿ ನೀರು ಸ್ವಚ್ಛ ತಿಳಿಯಾಗಿ ನನಗೆ ಚಲೋ ನೀರು ಸಿಗ್ಬೇಕಾಗಿತ್ತಂದ್ರ ನಿನ್ನ ಕೈಯಾಡಿಸ್ಕೊಂತ ಕುಂತ್ರ ಮತಾಡ ರಾಜ ಹೇಳ್ದ, ನಿನ್ನ ಕೈಯಾಡಿಸೋದನ್ನ ಬಿಟ್ಟು ಬಿಡು, ತಾನ ತಿಳಿ ಆಗುತ್ತ ಅಂತ. ಹಂಗ ನಿಮ್ಮ ಬದುಕು ಚಲೋ ಆಗ್ಬೇಕಾಗಿದ್ರ, ಸ್ವಚ್ಛ ತಿಳಿ ಆಗ್ಬೇಕಾಗಿದ್ರ, ನೀರಿನ ತರ ಇನ್ನೊಬ್ರಿಗೆ ಉಪಯೋಗ ಆಗ್ಬೇಕಾಗಿತ್ತಂದ್ರ ನಾವು ಇನ್ನೊಬ್ರ ಜೀವನದೊಳಗೆ ಕೈಯಾಡಿಸೋದನ್ನ ಬಿಟ್ಟ ನಮ್ಮಷ್ಟಕ್ಕೆ ನಮ್ಮ ಬದುಕು ಸುಂದರ ಆಗತ್ತ ಅನ್ನೋದನ್ನ ನೀವೆಲ್ಲ ತಿಳ್ಕೊಳ್ಬೇಕು. ನಾವು ನಮ್ಮ ಜೀವನ ಬಿಡ್ತೀವಿ, ಇನ್ನೊಬ್ರೊಳಗೆ ಕೈಯಾಡ್ಸಕ್ ಕುಂತೀವಿ. ಹೌದಲ್ಲ? ತನ್ನ ಮನೆ ಬಿಟ್ಟಿರ್ತೈತಿ, ಇನ್ನೊಬ್ರ ಮನೆಗಳ ಹಿರತನ ಮಾಡೋದು. ತನ್ನ ಹೆಂಡತಿ ಮಕ್ಕಳನ್ನ ಚಂದ ನೋಡ್ಕೊಂತಿರಂಗಿಲ್ಲ, ಇನ್ನೊಬ್ರ ಹೆಂಡತಿ ಮಕ್ಕಳ ಬಗ್ಗೆ ಮಾತಾಡೋದು. ಎಲ್ಲಿವರೆಗೆ ನಾವು ಇದನ್ನ ಮಾಡ್ಕೊಂತ ಹೋಗ್ತೀವಿ, ಅಲ್ಲಿ ತನಕ ನಮ್ಮ ಬದುಕು ತಿಳಿ ಆಗಂಗಿಲ್ಲ. ನಮ್ಮ ಬದುಕು ತಿಳಿ ಆಗ್ಬೇಕಾಗಿತ್ತಂದ್ರ ನಾವು ನಾವಿರ್ಲಿಕ್ಕೆ ಪ್ರಯತ್ನವನ್ನ ಮಾಡ್ಬೇಕು. ಅದಕ್ಕೆ ಈ ಮುದುಕಿ ಪುರಾಣ ಪ್ರವಚನಕ್ಕ ನಮ್ಮ ಅತ್ತಿ ಬರಂಗೇ ಇಲ್ಲ, ಅದಕ್ಕಾಗಿ ಹುಟ್ಟೇ ಇಲ್ಲ ಅಂತ ಹೇಳಿಲ್ಲಂತ. ಅಂದ್ರ ಅದು ಇನ್ನೂ ದನ ಇದ್ದಂಗೆ ಐತಿ, ಅದು ಮನುಷ್ಯ ಆಗಿಲ್ಲ. ನಮ್ಮ ಅತ್ತಿ ಆಹಾರ ನಿಗ್ರಹ ಭಯಮೈತು ನಾದಿ ಸಾಮಾನ್ಯ ಮೇತ ಪಶುಭಿ ನರಾಣ. ಈಗ ನೋಡಿ, ಆಹಾರವನ್ನ ನಾವು ಉಣ್ತೀವಿ, ಪ್ರಾಣಿಗಳು ಉಣ್ತಾವ. ಪ್ರಾಣಿನೂ ಉಣ್ಣುತ್ತ, ನಾವು ಉಣ್ತೀವಿ. ನಿದ್ರೆಯನ್ನ ಪ್ರಾಣಿನೂ ಮಾಡುತ್ತ, ಮನುಷ್ಯನೂ ಮಾಡ್ತಾನ. ಮಕ್ಕಳಿಗೆ ಜನ್ಮವನ್ನ ಪ್ರಾಣಿನೂ ಕೊಡುತ್ತ, ಮನುಷ್ಯನೂ ಕೊಡುತ್ತ. ಅವಕ್ಕೂ ಭಯ ಆಗತ್ತ, ನಮಗೂ ಭಯ ಆಗತ್ತ. ಏನು ವ್ಯತ್ಯಾಸ ಆಯ್ತು? ನಾವು ಮಾಡುವೆಲ್ಲ ಅವು ಮಾಡ್ತಾವು, ಅವು ಮಾಡುವೆಲ್ಲ ನಾವು ಮಾಡ್ತೀವಿ ಅಂದ್ಮೇಲೆ ಏನು ವ್ಯತ್ಯಾಸ ಇಲ್ಲ. ಆದ್ರ ಇದನ್ನ ಮಾಡ್ಕೊಂತ ಹೋದ್ರ ನಾವು ಕೂಡ ಮನುಷ್ಯ ರೂಪೇಣ ಮೃಗಾಶ್ಯರಂತಿ, ನಾವು ಕೂಡ ಬರೀ ಇವನ ನಾಲ್ಕುಗಳನ್ನ ಪ್ರಾಣಿ ಮಾಡ್ದಂಗ ಮಾಡ್ಕೊಂತ ಹೋದ್ರ ನಮ್ಗ ಅವಕ್ಕ ವ್ಯತ್ಯಾಸ ಇರಂಗಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಭಗವಂತನ ಚಿಂತನೆಯನ್ನ ಮಾಡುವಂತ ಮುಖ ಮಾಡಿದಾಗ ಮಾತ್ರ ನಾವೆಲ್ಲರೂ ಮನುಷ್ಯರಾಗಕ್ಕ ಸಾಧ್ಯ ಆಗುತ್ತೆ ವಿನಃ ಇಲ್ಲಿ ಕಂಡ್ರೆ ನಾವು ಮನುಷ್ಯ ರೂಪದ ಮೃಗಗಳು ಅನಿಸ್ಕೊಳ್ತೀವಿ ನಾವೆಲ್ಲ. ಅದಕ್ಕೆ ಒಂದಿಷ್ಟು ಜೀವನದೊಳಗ ಭಗವಂತನ ಚಿಂತನೆಯನ್ನ ಮಾಡಕ್ ನಾವೆಲ್ಲ ಸಮಯವನ್ನ ಕಳಿಬೇಕಾಗಿದೆ. ಒಂದಿಷ್ಟು ದುಡ್ಯಾಕ ಪ್ರಯತ್ನವನ್ನ ಮಾಡ್ಬೇಕಾಗಿದೆ ನಾವೆಲ್ಲ. ಇವತ್ತು ಎಷ್ಟು ಮಟ್ಟಿಗೆ ನಾವ್ ಯಾರು ದುಡ್ಯಾಕತ್ತಿಲ್ಲ ಅಂದ್ರ ಆರಾಮ್ ಕುಂತು ಉಳ್ಬೇಕಂತಾರ ಮನುಷ್ಯ ಈಗಿನ ದಿನಮಾನದೊಳಗೆ. ಒಬ್ಬ ಯಾವ ಮನೆ ಮಠಕ್ಕೆ ಬಂದಾನ, ಅಜ್ಜರ ಏನಾರ ಮಾಡ್ರಿ, ಏನಾರ ತಾಯಿ ತಟ್ಟಗಡಿ ಏನಾರ ಕಟ್ರಿ, ಒಟ್ಟು ನಾ ಕುಂತಲ್ಲಿ ದುಡ್ಡು ಬರೋಕ್ ನೋಡು ಅಂದ. ನಾನಂದ್ಯಾ ಪುಣ್ಯಾತ್ಮ ಅದು ಬರೋದಿತ್ತ, ನಾನು ಹಿಂಗ್ಯಾಕ್ ಮಾಡ್ತಿದ್ದೆ, ಎಲ್ಲೇ ಹಳ್ಳಿ ಅಡ್ಡಾಡ್ಕೊಂತ ಕುಂತಲ್ಲಿನ ದುಡ್ಡು ಬರೋದಿದ್ರ ಬರ್ಸ್ಕೊಂಡ್ ಬಿಡ್ಬೋದಿತ್ತಲ್ಲ. ಯಾವುದು ಕೂಡ ಜೀವನದೊಳಗೆ ಹಂಗ ಬರಂಗಿಲ್ಲ, ಕಷ್ಟ ಪಡ್ಲಾರ್ದ. ಮನುಷ್ಯ ಒಂದು ಹೊತ್ತಿನ ಹೊಟ್ಟಿ ತುಂಬಬೇಕಂದ್ರ ಅವನು ಶ್ರಮವನ್ನ ಪಡಬೇಕು. ಅದಕ್ಕೆ ಏನಂದ್ರೆ ನಮ್ಮ ಹಿರಿಯರು ಕೈ ಕೆಸರಾದರೆ ಹೇಳಾಕ್ ಶೂರಾಗಿ ನಾವು ಮಾಡಕ್ ತಯಾರಿಲ್ಲ, ಕೈ ಕೆಸರ ಮಾಡ್ಕೊಳಂಗಿಲ್ಲ, ಆರಾಮ್ ಕುಂತು ಉಣ್ಬೇಕಂತೀವಿ. ಉದ್ಯಮೇನೈ ಸಿದ್ಧಂತಿ ಕಾರ್ಯಾಣಿ ನ ಮನೋರಥೈ ನಹಿ ಸುಖಸ್ಯ ಸಿಂಹಸ್ಯ ಪ್ರವಿಶ್ಯಂತಿ ಮುಖೇ ಮೃಗಾಹ. ಕಾಡಿನ ರಾಜ ಯಾವುದು? ಕಾಡಿನ ರಾಜ ಯಾವುದು? ಪುಣ್ಯಕ್ಕೆ ಹೇಳಿದ್ರು ಬಾ, ಮಣ್ಣಲ್ಲಿ ಒಂದು ಗುರಿ ಹೋಗಿ ಆನೆ ಅಂತ ಹೇಳ್ಯಾರ ಅವ್ರು ಹುಡುಗರು. ಕಾಡಿನ ರಾಜ ಯಾವುದು? ಆನೆ ಅಂತ ಹೇಳಕ್ ಸಿಂಹ. ಆ ಸಿಂಹ ನಾನು ಕಾಡಿನ ರಾಜ ಅದೀನಿ ಅಂತಂದು ಮಲ್ಕೊಂಡ್ರ ಗುಹೆದೊಳಗೆ ಯಾವ್ದಾದ್ರು ಪ್ರಾಣಿ ಬಂದ ಅದು ಬಾಯಕ್ ಬೀಳತ್ತನ, ಅದ್ರ ಹೊಟ್ಟೆ ತುಂಬಬೇಕಂದ್ರೆ ಆ ಸಿಂಹ ಏನ್ ಮಾಡ್ಬೇಕು? ದಿನನಿತ್ಯ ಏನ್ ಮಾಡ್ಬೇಕು? ದಿನನಿತ್ಯ ಭೇಟಿ ಆಡ್ಬೇಕು, ನಡಿಬೇಕು, ಓಡಾಡ್ಬೇಕು. ಅಂದಾಗ ಮಾತ್ರ ಅವ್ರ ಹೊಟ್ಟೆ ತುಂಬುತ್ತ. ನಾನು ಸಿಂಹ ಹತ್ತೀನಿ ರಾಜ ಆದಿನ ಕುಂತ್ಕೊಂಡು ಮಲ್ಕೊಂಡ್ರ ಯಾವುದೇ ಪ್ರಾಣಿ ಹೋಗಿ ಅದ್ರೊಳಗ ಆಗುತ್ತೆ ಹೇಗಾಗಂಗಿಲ್ಲೋ, ನಮ್ಮ ಬದುಕು ಯಶಸ್ಸು ಆಗ್ಬೇಕಾಗಿದ್ರ, ನಮ್ಮ ಹೊಟ್ಟೆ ತುಂಬಬೇಕಾಗಿದ್ರೆ ನಾವೇ ಶ್ರಮ ಪಡಬೇಕು, ನಾವೇ ದುಡಿಬೇಕು. ನಾವೆಲ್ಲರೂ ಕಾಯಕ ದಾಸೋಹ ಸಿದ್ಧಾಂತದಾಗ ಬದುಕಿದಾಗ ಮಾತ್ರ ನಮ್ಮ ಹೊಟ್ಟೆ ನಮ್ಮ ಬದುಕು ತುಂಬಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಬ್ರು ಯಾರೋ ಮಾಡಿಟ್ಟರೊಳಗೆ ತಿನ್ನೋದ್ರೊಳಗೆ ಬದುಕು ಸಾರ್ಥಕ ಆಗಂಗಿಲ್ಲ.
ಇವತ್ತು ಏನ್ ಮಾಡಕತ್ತಾರ ತಂದೆ ತಾಯಿಗಳು ಅಂದ್ರ ಬರೀ ಮಕ್ಕಳಿಗೆ ಸಿಕ್ಕಾಪಟ್ಟೆ ಆಸ್ತಿ ಮಾಡೋದು ಜೀವನ ಆಗ್ಬಿಟ್ಟೈತಿ ನಿಮ್ದೆಲ್ಲ. ಹೌದಲ್ಲ? ಇದ್ ಒಬ್ಬರ ಮಗ ರೀ, ಇದ್ ಒಬ್ಬಳ ಮಗ, ಅವ್ರು ಚಂದ ಅನ್ನೋದೈತಿ, ಒಂದ್ ಎಕರೆ ಹೊಲ ಹಿಡಿದೈತಿ. ಅವ್ರು ಚಲೋ ಇಲ್ಲ ಅನ್ನೋದೈತಿ, ಬಿಲ್ಡಿಂಗ್ ಮ್ಯಾಗ ಬಿಲ್ಡಿಂಗ್ ಕಟ್ಟೋದೈತಿ. ಹೌದಲ್ಲ? ಮನೆಯ ಕಟ್ಟಿಸಿದ ಮಾಳಿಗೆ ಮೇಲೆ ಮಾಳಿಗೆ ನಿನಗೆ ಹೋಗೋದು ಬಂತಲ್ಲೋ ನಾಳಿಗೆ. ನಿನ್ನ ವಯ್ಯಾಗ ಮಾಡ್ತಾರ ಹರಕ ಕೌದಿಯ ಜೋಳಿಗೆ, ನಿನ್ನ ಇಟ್ಟು ಬಂದು ಉಂಟಾರಲ್ಲೋ ಹೋಳಿಗೆ. ಹೌದಲ್ಲ? ಏನು ಬಂತು ಬರೀ ಮಕ್ಕಳಿಗೆ ಆಸ್ತಿ ಮಾಡ್ಕೊಂತ ಹೋದ್ರ, ಒಂದು ನೆನಪಿಟ್ಕೊಳ್ರಿ, ಯಾರು ನಿಜವಾದ ತಂದೆ ತಾಯಿಗಳು ಆಗ್ತಾರ ಜೀವನದೊಳಗ ಅಂದ್ರ ಬರೀ ಮಕ್ಕಳಿಗೆ ಆಸ್ತಿ ಮಾಡ್ತಾ ಹೋಗೋರು ತಂದೆ ತಾಯಿಗಳು ಅನಿಸ್ಕೊಳ್ಳೋದಿಲ್ಲ. ಯಾರು ಮಕ್ಕಳನ್ನು ನಿಜವಾದ ಆಸ್ತಿಯನ್ನಾಗಿ ಮಾಡ್ತಿರಲ್ಲ ಅವರು ನಿಜವಾದ ತಂದೆ ತಾಯಿಗಳಾಗ್ತೀರ ಅನ್ನೋದನ್ನ ತಿಳ್ಕೊಳ್ಬೇಕು. ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡಿ ಅವ್ರಿಗೆ ಒಳ್ಳೆ ವಿದ್ಯೆಯನ್ನ ಕೊಡಿಸ್ರಿ, ಒಳ್ಳೆ ಸಂಸ್ಕಾರವನ್ನ ಕೊಡಿಸ್ರಿ, ಅವರನ್ನ ಆಸ್ತಿಯನ್ನಾಗಿ ಮಾಡ್ರಿ. ಮುಂದೊಂದು ದಿನ ನಿಮ್ಮನ್ನ ನೋಡ್ಕೊಂತಾರ. ನೀವು ಬರೀ ಅವ್ರಿಗೆ ಆಸ್ತಿ ಮಾಡಕ್ ಹೋದ್ರೆ ಎಷ್ಟು ಜನ ಆಸ್ತಿ ಮಾಡಿ ಇಟ್ಟಿರ್ತಾರ, ಕೊನೆಗೆ ಅವರನ್ನ ಎಷ್ಟು ಜನ ಹೊರಗೆ ಹಾಕಿಲ್ಲ. ವೃದ್ಧಾಶ್ರಮಗಳು, ಅನಾಥಾಶ್ರಮಗಳು ಎಷ್ಟು ತಲೆ ಎತ್ತಿ ನಿಂತ್ಕೊಂಡಾವ ಇವತ್ತ. ಗಲ್ಲಿ ಗಲ್ಲಿಗೆ ವೃದ್ಧಾಶ್ರಮಗಳು, ಗಲ್ಲಿ ಗಲ್ಲಿಗೆ ಅನಾಥಾಶ್ರಮಗಳು. ನೋಡ್ರಿ, ಅವರೆಲ್ಲ ಅಲ್ಲಿ ಹೋದವ್ರು ಕೇಳ್ರಿ, ಯಾಕೆ ನೀವು ಇಲ್ಲಿ ಬರಕ್ ಕಾರಣ ಅಂದಾಗ ಅವರೆಲ್ಲರೂ ಹೇಳಿದ್ರ, ನನ್ನ ಮಕ್ಕಳಿಗೆ ಇಷ್ಟೆಲ್ಲ ಆಸ್ತಿ ಮಾಡಿದೆ, ನನ್ನ ಮಗಳಿಗೆ ಇಷ್ಟೆಲ್ಲ ಕೊಟ್ಟೆ, ಆದ್ರೂ ಕೂಡ ನನ್ನ ನೋಡ್ಲಾರ್ದು ಹೊರ ಹಾಕ್ಯ. ಇದೇ ಪ್ರಶ್ನೆಗೆ ಇದೇ ಉತ್ತರನ ಹೇಳ್ತಾರ ಅವರೆಲ್ಲ. ಹೌದಲ್ಲ? ಅದ ನೀವು ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡಿದ್ರ ಅವ್ರು ನಿಮ್ಮನ್ನ ಹೊರಗೆ ಹೋಗ್ಲಾರ್ದಂಗ ನೋಡ್ಕೊಳ್ಳುವಂತದ್ದು ಮಾಡ್ತಾರ. ಅದಕ್ಕೆ ಜೀವನದೊಳಗ ಬರೇ ಆಸ್ತಿ ಮಾಡ್ಕೊಂತ ಜೀವನ ಸಾಕ್ಸಾಕ್ ಹೋಗ್ಬಾರ್ದು. ಎಷ್ಟು ವಿಚಿತ್ರದೊಳಗ ಬದುಕಾಕತ್ತಾರ ಇವತ್ತಿನ ಜನ ಅಂದ್ರ, ಮನೆಯೊಳಗೆ ಸಿಕ್ಕಾಪಟ್ಟಿ ಬಟ್ಟೆಗಳನ್ನ ಇಟ್ಟು ಬಿಟ್ಟಿರ್ತಾರ. ಟ್ರಿಜರ್ ತುಂಬಾ ಬಟ್ಟೆ, ನಮ್ಗೆ ನೋಡ್ಬೇಕು ಬಟ್ಟೆಗಳು, ನಾನಾ ತರ ಬಟ್ಟೆಗಳು. ಮೊನ್ನೆ ಮನೆಗೆ ಆ ಪಾತ್ಪೂಜೆಗೆ ಹೋಗಿದ್ದೆ, 3 ಟ್ರಿಜರಿ ಬಟ್ಟೆ ತುಂಬ್ಸ್ಯಾರ. ನಾ ಕೇಳಿದೆ, ಈಗ ಮನೆಗೆ ಹೋದಾಗ ಸ್ವಾಮಿ ಪದ್ಧತಿ, ಪಾತ್ಪೂಜೆ ಆದ್ಮೇಲೆ ದೇವರ ಮನ್ಯಾಗ ಅಕ್ಷತೆ ಹಾಕೋದು, ಮತ್ತ ಅಡಿಗೆ ಮನೆಯೊಳಗೆ ಒಂದಿಷ್ಟು ಅಕ್ಷತೆ ಹಾಕಿ ಆಶೀರ್ವಾದ ಮಾಡೋದು, ಅದು ಸ್ವಾಮಿ ಪದ್ಧತಿ. ಹಿಂಗ ಅಕ್ಷತೆ ಹಾಕ್ಬೇಕಂತ ಹೋದಾಗ ಟ್ರಿಜರ್ ತೆಗಿದಪ್ಪ, ಅದರೊಳಗೆ ಒಂದ್ ಸ್ವಲ್ಪ ಅಕ್ಷತೆ ಹಾಕ್ತಾನೆ ಅಂತ ಟ್ರಿಜರ್ ತೆಗಿಸಿದ. 3 ಟ್ರಿಜರ್ ತುಂಬ ಬರೇ ಬಟ್ಟೆ ತುಂಬ್ಯಾರ. ಏನಪ್ಪಾ ಇದು ಬಟ್ಟೆ ಯಾರು ಅಂತ ಕೇಳಿದಾಗ ಅವ್ರಂದ್ರು, ಒಂದು ನನ್ನ ಹೆಂಡತಿದೈತಿ, ಒಂದು ನನ್ನ ಮಗಳದೈತಿ, ಒಂದು ನಂದೈತಿ ಅಂತ. ಒಂದು ಟ್ರಿಜರ್ ತುಂಬ ತಂದು ತುಂಬ್ಸ್ಯಾನ, ಒಂದು ಟ್ರಿಜರ್ ತುಂಬ ತನ್ನ ಹೆಂಡತಿ ಬಟ್ಟೆ ತುಂಬ್ಸ್ಯಾನ, ಒಂದು ಟ್ರಿಜರ್ ತುಂಬ ತನ್ನ ಮಗಳ ಬಟ್ಟೆ ತುಂಬ್ಸ್ಯಾನ. ಎಷ್ಟು ವಿಚಿತ್ರ ಅಂದ್ರೆ ಅವ್ರು ಕೇಳಿದ ಎಷ್ಟು ಜೊತೆ ಅದಾರ ಇದ್ರಾಗ, 365 ಜೊತೆ ಅದಾವ್ರಿ ಅದಾರ. ಇವತ್ತು ಹಾಕೊಂಡಿದ್ದು ನಾಳೆಗೆ ಮತ್ತೆ ಹಾಕೊಂಡಿದ್ದಿಲ್ಲ. ಒಳ್ಳೇದು 1 ವರ್ಷ ಆದ್ಮೇಲೆ ಅದ್ರ ಜಾಗ. ಇಷ್ಟು ಬಟ್ಟಿ ತಯಾರು ಮಾಡಿ ಇಡಾಕತ್ತಿರಲ್ಲ, ನಿನ್ನ ಬಟ್ಟಿ ಉಟ್ಕೊಂತೀರಲ್ಲ, ಸತ್ತ ಮೇಲೆ ನಿಮ್ಗೆ ಯಾವ ಬಟ್ಟೆ ಹಾಕಿ ಕಳಿಸ್ತಾರ ಗೊತ್ತು ನಿಮ್ಗೆಲ್ಲ? ಯಾವ ಹಾಕಿ ಕಳಿಸ್ತಾರ ಹೇಳ ನೋಡೋಣ? ಬಿಳಿ ಬಟ್ಟೆ. ಹೌದಲ್ಲ? ನೀವ್ ಎಂತ ರೇಷ್ಮೆ ಸೀರೆ ತೊಂಬರಿ, ಇಳಕಲ್ ಸೀರೆ ತೊಂಬರಿ, ಎಂತಾದರ ತೊಂಬರಿ. ಹೌದಲ್ಲ? ಎಂತ ಬಟ್ಟಿ ತಂದು ಟಾರ್ಚ್ ಇದ್ದ ಬಟ್ಟೆ ಹಾಕೊಂಡು ಅಡ್ಡಾಡಿದ್ರು, ಕೊನೆಗೆ ಎಂತಾದಿದ್ದು ಅದನ್ನ ಕಸ್ಕೊಂಡು ಕೊನೆಗೆ ಒಂದು ಬಿಳಿ ಸುತ್ತೆ ಕಳಿಸ್ತಾರ ನಮ್ಗ. ಹೌದಲ್ಲ? ಇಂಥದ್ರೊಳಗ ಬರೀ ಮಕ್ಕಳಿಗೆ ಇಂಥವುಗಳನ್ನ ಕಲಿಸಾಕ ಹೋಗ್ಬಾರ್ದು. ನಿಮ್ಮ ಮನೆಯೊಳಗ ಸಿಕ್ಕಾಪಟ್ಟೆ ಬಟ್ಟೆಗಳಿರ್ಲಿ, ಒಂದು ದಿನ ನಿಮ್ಮ ಮಕ್ಕಳಿಗೆ ಬಟ್ಟೆ ಸಿಗಲಾರ್ದಂಗ ನೋಡ್ಕೊಡ್ರಿ. ಯಾಕಂದ್ರ ಆ ಬಟ್ಟೆಯ ಮಹತ್ವ ಮಕ್ಕಳಿಗೆ ತಿಳಿಯುತ್ತ. ನಿಮ್ಮ ಮನೆಯೊಳಗ ರೊಕ್ಕ ಬಾಳ ಐತಿ, ಎಲ್ಲರೂ ಶ್ರೀಮಂತದಿರಿ ಅಂದ್ರೂ ಪರವಾಗಿಲ್ಲ, ಒಂದು ದಿನ ನಿಮ್ಮ ಮಕ್ಕಳಿಗೆ ರೊಕ್ಕ ಸಿಗಲಾರ್ದಂಗ ನೋಡ್ಕೊಡ್ರಿ. 1 ರೂಪಾಯಿ ಸಿಗಬಾರ್ದು ಅವ್ರಿಗೆ. ಆ 1 ರೂಪಾಯಿಗಾಗಿ ಪರದಾಡ್ಬೇಕು ಅವರು. ಯಾಕಂದ್ರ ದುಡ್ಡಿನ ಮಹತ್ವ ನಿಮ್ಮ ಮಕ್ಕಳಿಗೆ ಕಲಿಸ್ರಿ. ಬರೀ ಅವ್ರು ಕೇಳ್ದಾಗ ಹಂಗ ಹಿರಿದು ಕೊಟ್ಟಿದ್ದ ಮಂದಿ ಎದು ಕೊಡ್ತಾರ ಅಂತ ಅವಕ್ಕೂ ಗೊತ್ತಿಲ್ಲ, ಇವ್ ತಗೊಂಡು ಏನ್ ಮಾಡ್ತಾವ ಅಂತ ಇವಕ್ಕೂ ಗೊತ್ತಿಲ್ಲ. ನಗು ಬರ್ತಲ್ಲ, ಕೊಡ್ತೀರಿ ಹಂಗ. ಅವ್ ಮಕ್ಕಳು ಬಂದ ಹಂಗ ಅನ್ನೋದನ್ನ ಅವ್ ಕೇಳ್ತಿರ್ತಾವ. ಕಾರ್ ಕೊಡಿಸೋದ್ರಲ್ಲೇ ಕಾರೋ ಕೊಡಿಸ್ತಾವ, ಬೈಕ್ ಅನ್ನೋದ್ರಲ್ಲ ಬೈಕ್. ಅದ್ರ ಬೇರೆ ವಿಚಿತ್ರ ಬೈಕ್ ಬಂದ್ಬಿಡೋ, 1 ಲಕ್ಷ 2 ಲಕ್ಷ ಬೈಕ್ ಬಂದಾವ. ಸೈಕಲ್ 1 ಲಕ್ಷ ರೂಪಾಯಿ ಬಂದಾವ. ಎಷ್ಟು ವಿಚಿತ್ರ ಐತಿ ನೋಡಿ ಜಗತ್ತಿ. ಅವ್ನು ತಗೊಂಡು ಏನ್ ಮಾಡ್ತಿದ್ದಾವ ಏನು? ಹೌದಲ್ಲ? ಕೇಳ ಹಂಗ ಕೊಡಿಸುದ. ಅದು ಮುಂದೆ ಎದಕ್ಕೆ ಉಪಯೋಗ ಮಾಡ್ತಾನ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇರ್ಲಿ ನಿಮ್ಮ ಮನೆಯೊಳಗೆ ಹಣ, ಆಗ ಮಕ್ಕಳಿಗೆ ಹಣ ಸಿಗಲಾರ್ದಂಗ ನೋಡ್ಕೊಳ್ರಿ. ಆ ದುಡ್ಡಿನ ಬೆಲೆ ಮಕ್ಕಳಿಗೆ ಗೊತ್ತಾಗುತ್ತೆ. ಇನ್ನ ಮನೆಯೊಳಗೆ ದವಸ ಧಾನ್ಯಗಳನ್ನು ತುಂಬಿರ್ತೀರಿ, ತುಂಬಿದಂತ ಸಂದರ್ಭದೊಳಗ ಒಂದು ದಿನ ಮಕ್ಕಳಿಗೆ ಊಟ ಇಲ್ಲಾರ್ದಂಗ ನೋಡ್ಕೊಳ್ರಿ. ಅದ್ಯಾಂಗ್ರಿ ಅಜ್ಜರ, ನನ್ನ ಮಕ್ಕಳಿಗೆ ಉಪವಾಸ ಬೀಳ್ಸೋದಂದ್ರೆ ಹೆಂಗ್ರಿ ಅಂತ ನೀವೆಲ್ಲ ವಿಚಾರ ಮಾಡಕತ್ತಿರ್ಬೋದು. ಒಂದು ದಿನ ಊಟ ಸಿಗಲಾರ್ದಂಗ ನೋಡ್ಕೊಡ್ರಿ. ಹಸಿವೆ ಅಂದ್ರೆ ಏನು ಗೊತ್ತಾಗ್ಲಿ. ಇವತ್ತಿನ ದಿನಮಾನದೊಳಗ ಒಂದು ತುತ್ತು ಅನ್ನಕ್ಕಾಗಿ 100 ಹೆಚ್ಚಿಗೆ ನಡೆದು ಎಷ್ಟೋ ಜನ ಬದುಕಾಕತ್ತಾರ. ಆದ್ರೆ ನಮ್ಮ ಒಂದಿಷ್ಟು ಜನ ಉಂಡಿದ್ದನ್ನು ಕರಗಿಸೋಳಕ್ 100 ಜನ ಹೋಗ್ತಾರ. ಹೌದಲ್ಲ? ಎಲ್ಲಿ ಸೀಟಾಗಿ ಹೋಗ್ಬಿಡ್ರಿ, ಬರೇ ಪಾತ್ರ ಮಾಡ್ಬಿಡುತ್ತಾರ.
ಪಾರ್ಕ್ನಾಗ ಕೆಲಸ ಬರೀ ಅಡ್ಡಾಡೋದು ವಾಕಿಂಗ್. ಹೌದಲ್ಲ? ಉಂಡಿದ್ದನ್ನ ಕರಗಿಸ್ಕೊಳಕ 4 ಹೆಜ್ಜೆ ನಡೆಯುವುದೆಲ್ಲಿ, ಆ ಒಂದು ತೊತ್ತು ಊಟಕ್ಕಾಗಿ 4 ಹೆಜ್ಜೆ ದುಡಿಯುವುದೆಲ್ಲಿ. ಇದನ್ನ ಮಕ್ಕಳಿಗೆ ಕಲಿಸ್ರಿ. ಒಂದು ದಿನ ಊಟ ಸಿಗಲಾರ್ದಂಗೆ ಮಾಡ್ರಿ. ಹಸಿವೆ ಅಂದ್ರೆ ಮಕ್ಕಳಿಗೆ ಗೊತ್ತಾಗತ್ತ. ಕಾಲಾಗ ಹಾಕೊಳ್ಳೋದು ನೋಡಿವೆಲ್ಲ, ನಮೂನಿ ಕಾಲಾಗ ಹಾಕೊಳ್ಳೋದು. ಈಗೆಲ್ಲ ಬೂಟು, ಸ್ಲಿಪ್ಪರು, ನಿಮ್ಗೆಲ್ಲ ತಾಯಿಂದ ಬೇರೆ ಬೇರೆ ಬಂದ್ಬಿಟ್ಟವು. ಇವೆಲ್ಲ ಇದ್ದಿದ್ದ ಒಂದೊಂದು ಫೀಟ್ ಹೈಟ್ ಇರ್ತಾವ. ಅವಕ್ಕೆ ಏನಂತೀರವ? ಇರ್ತಾರೆ. ಮುಂದೆ ಕೊಡಿಸ್ತಾರ ಅವ್ರು, ಇವ್ರಿಗೆ ಗೊತ್ತಾಗ. ಹೌದಲ್ಲ? ಹೀಲ್ಸ್ ಅಂತ ನೋಡು, ಇಷ್ಟು ಹಾಯಕ್ ಇರ್ತಾವ. ಹಾಕೊಂಡ್ರೆ ಬೇಡ ನಂಗಿಲ್ಲ. ಎಷ್ಟು ಮಟ್ಟಿಗೆ ಬದಲಾವಣೆ ಆಗ್ಬಿಟ್ಟೈತಂದ್ರ ಕೆಳಗೆ ಹಾಕೊಳಕ್ ಒಂದು, ಮೇಲೆ ಹಾಕೊಳಕ್ ಒಂದು, ಅದಕ್ಕೆ ತಕ್ಕಂಗೆ ಕೆಳಗೆ ಕಾಲಾಗಿ ನಾವು ನೋಡು. ಅದಕ್ಕೆ ಮ್ಯಾಚಿಂಗ್ ಇರ್ತಾರ ಅಂತ ಹೇಳ್ತಿರ್ತಾರೆ. ನಮ್ಗೆ ಯಾರು ಕೇಳಿದ್ರೆ ಏನೋ ಇವೆಲ್ಲ ಮಣ್ಣು ತಗೊಂಡಿಲ್ಲ ಅಂತ ನಾ ಚಪ್ಪಲ್ ಮಣ್ಣು ನಮ್ಮ ಶಿಷ್ಯ ಕೇಳಿದೆ. ಅವು ಯಾರು ಪ್ಯಾಂಟಿಗೆ ಶೆಂಟಿಗೆ ಆಗಿರ್ತಾರೆ, ಇದಕ್ಕೆ ಬೇರೆ ತಗೊಳಕತ್ತಿದೆ ಅಂತ ಅವ. ಮತ್ತು ಬೆಲ್ಟ್ ಅಂತ ಅದು ಬೆಲ್ಟ್ ಹಂಗ ಆ ಸರಿ ಹಾಕೊಂಡಾಗ ಹಿಂಗೆ ತಿರುಗಿಸೋದು, ಈ ಡ್ರೆಸ್ ಹಾಕೊಂಡಾಗ ಹಿಂಗೆ ತಿರುಗಿಸೋದು ಬೆಲ್ಟು. ಹೌದಲ್ಲ? ಇಷ್ಟು ಹಾಕೊಂಡು ಅಡ್ಡಾಡಕತ್ತಿರಲ್ಲ. ಒಂದು ಕ್ಷಣ ಮಕ್ಕಳಿಗೆ ಕಷ್ಟ ಅನ್ನೋದು ಗೊತ್ತು ಮಾಡ್ರಿ. ಬರೇ ಸುಗುಣ ಸಂಪತ್ತಿನೊಳಗೆ ನೀವು ಮಕ್ಕಳನ್ನ ಬೆಳೆಸಿದ್ರ ಅವರು ಮುಂದೊಂದು ದಿವಸ ಬಹಳ ಕಷ್ಟದೊಳಗೆ ಬದುಕುವಂತ ಸಂದರ್ಭದೊಳಗ ನಿಮ್ಮ ಬೈಕೋಂತ ಹೊಕ್ಕಾರ. ಈಗ ನೀವು ಮಕ್ಕಳಿಗೆ ಕಷ್ಟ ಕೊಟ್ರ ಮುಂದೊಂದು ದಿನ ನಿಮ್ಮನ್ನ ನೆನೆಸ್ತಾರ. ಅವರು ನಮ್ಮಪ್ಪ ನನಗೆ ಇಷ್ಟು ಕಷ್ಟ ಕೊಟ್ಟಿದ್ದಕ್ಕೆ ಇವತ್ತು ನಾನು ಈ ಮಟ್ಟಕ್ಕೆ ಬಂದೆ, ನಮ್ಮವ್ರು ಇಷ್ಟು ಕಷ್ಟದೊಳಗೆ ಬೆಳೆಸಿದ್ದಕ್ಕ ನಾನಿವತ್ತು ಆರಾಮದಿಂದ ಹಿಂಗೆ ನೆನೆಸ್ಬೇಕೇ ವಿನಃ ಅವ್ರಿಗೆ ಸುಖವಾಗಿ ಬೆಳೆಸಿ ಕಷ್ಟ ಬಂದಾಗ ನಮ್ಮಪ್ಪ ನನಗೆ ಏನೂ ಕಲಿಸಲಿಲ್ಲ, ನಮ್ಮವ್ ನನಗೆ ಏನೂ ಕಲಿಸಲಿಲ್ಲ ಅಂದ್ರ ಆ ಮಕ್ಕಳನ್ನ ಹೆತ್ತಿದ್ದಕ್ಕೂ ಕೂಡ ಸಾರ್ಥಕ ಆಗಲ್ಲ. ಅದಕ್ಕೆ ಒಂದಿಷ್ಟು ಮಕ್ಕಳಿಗೆ ದುಡಿಯುವುದನ್ನ ಕಲಿಸ್ರಿ, ಮಕ್ಕಳಿಗೆ ಕಾಯಕ ಮಾಡೋದನ್ನ ಕಲಿಸ್ರಿ. ಬರೀ ಕೆಲಸ ಮಾಡೋದನ್ನ ಕಲಿಸ್ಬಾಡ್ರಿ. ಕೆಲಸ ಕಾಯಕಕ್ಕೆ ಬಹಳ ವ್ಯತ್ಯಾಸ ಐತಿ. ಕೆಲಸ ಅಂದ್ರೆ ನೀವೆಲ್ಲ ಹೊಲಕ್ಕೆ ಹೋಗಿರ್ತೀರಿ. ಈಗೆಲ್ಲ ಹೊಲಕ್ಕೆ ಹೋದಾಗ ಕಳೆ ಪಳೆ ತೆಗಿಯಾಕತ್ತಾಗ ಅಲ್ಲಿ ಏನ್ ಮಾಡ್ತಿರ್ತೀರಿ ನೀವು? ಆ ಹೊಲದ ಮಾಲೀಕನ ದುಡ್ಡಿನ ಕಡೆ ಗಮನ ಇರುತ್ತೆ ನೋಡಿಲ್ಲ, ದುಡ್ಡಿನ ಕಡೆ ಗಮನ ಇರುತ್ತೆ. ಅದಕ್ಕೆ ಕೆಲಸ ಅನ್ಸ್ಕೊಂತಿರ್ತೀರಿ. ಹಿಂಗ ಒಂದು ಒಳಗನ 10 ಜನ ಹೆಣ್ಮಕ್ಳು ಕಳೆ ತೆಗಿಯಕ್ ಹೋಗಿದ್ರು. ಹೊಲಕ್ಕೆ ಕಳೆ ತೆಗಿಯಕ್ ಹೋದಾಗ ಪಾಪ ಅದ್ರೊಳಗೆ ಹೋಗ್ಬೇಕು ಮುದುಕಿ ಬಹಳ ಪ್ರಾಮಾಣಿಕವಾಗಿದ್ಲು. ಬೇಗ ಕೆಲಸ ಮುಗಿಸ್ಬೇಕಂತ ಕಳೆ ತಕ್ಕೊಂತ ಮುಂದಕ್ಕೆ ಹೋಗ್ಬೇಡ. ಹಿಂದ್ 9 ಜನ ಇದ್ರು. ಅವೇನ್ ಮಾಡಿರ್ತಾರೆ ಹೇಳ್ರಿ? ಏನ್ ಮಾಡ್ತಾರೆ ಹೇಳ್ರಿ? ಹೋಗದಿರಿ ನೀವೆಲ್ಲ? ಎಲ್ಲರ ಕೈ ಹಿಂಗೆ ಹೋಗ್ತಾವ ನೋಡು. ಪಾಪ ಇದು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ನಮ್ಮ ಒಳ್ಳೇದಾಗ್ಬೇಕಂತಂದು ಆ ಮುದುಕಿ ಕಳೆ ತಕ್ಕುವಂತ ಮುಂದಕ್ಕೆ ಹೋಗಿದ್ರಂತ. ಇವು 9 ಜನ ಇದ್ರಲ್ಲ ಹೊಳ್ಳಿ ಹೋಗಿದ್ರಂತ. ಇದಕ್ಕೆ ಜಲ್ದಿ ಮಾಡೋದೇನೈತಿ? ಇವತ್ತೈದು ನಿಮಿಷ ನಾಳೆಗೆ ಮತ್ತೆ ಬೆಲೆ ಹಸ್ತಾನವ, ಇದನ್ನ 2 ದಿವಸ ದಬ್ಬಮ್ಮ. ಇಲ್ಲಿ ದುಡ್ಡು ನೋಡಿ ಮಾಡೋದೈತಲ್ಲ, ಇದು ಕೆಲಸ ಅನ್ಸ್ಕೊಳುತ್ತ, ಅದು ಪಗಾರ ಅನ್ಸ್ಕೊಳುತ್ತ. ಪಗಾರಕ್ಕಾಗಿ ದುಡಿಯೋದು ಇದು ಕೆಲಸ. ಅದ್ರ ಜೀವನದೊಳಗೆ ಬರೀ ಕೆಲಸ ಮಾಡಕ್ ಹೋಗ್ಬಾಡ್ರಿ, ಕಾಯಕ ಮಾಡ್ರಿ. ಬಸವಾದಿ ಶರಣರು ಏನ್ ಹೇಳಿದ್ರು ಅಂದ್ರೆ ಕೆಲಸ ಮಾಡಲಿಲ್ಲ ಅವರು, ಕಾಯಕ ದಾಸೋಹ ಮಾಡ್ರಿ ಅಂದ್ರು. ದುಡಿರಿ ಅಂದ್ರೆ ಶ್ರಮ ಪಡ್ರಿ, ಕಾಯಕ ಮಾಡ್ರಿ. ಬಂದಿದ್ದನ್ನ ದಾಸೋಹಕ್ಕೆ ವಿನಿಯೋಗ ಮಾಡ್ರಿ. ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ನೀವು ಇಟ್ಕೊಳ್ರಿ, ಮಿಕ್ಕಿದ್ದನ್ನ ಇನ್ನೊಬ್ಬರಿಗೆ ಸಹಾಯ ಮಾಡ್ರಿ ಅಂತ ಹೇಳಿದ್ರು. ಹೌದಲ್ಲ? ಅದಕ್ಕೆ ಬಸವಣ್ಣನವರು ಬರೀತಾರ ಒಂದು ವಚನ: ಹೊನ್ನಿನೊಳಗೊಂದೊರೆಯ ಸೀರೆಯೊಳಗೊಂದೆಳೆಯ, ಇಂದಿಂಗೆ ನಾಳಿಂಗೆ ಕೂಡಿಬಿಟ್ಟೆ ನಾದಡೆ, ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಕೂಡದ ಸಂಗಮದೇ. ಬಂಗಾರೊಳಗ ಒಂದು ಗುಂಜನ್ನ ಗೊತ್ತಾಗುತ್ತಾ ಇಲ್ಲ ನಿಮಗೆಲ್ಲ? ಬರೀ ಎಲ್ಲಾ ಮಂದಿ ನೀವೇನು ಒಂದೊಂದು ತೊಲಿದಾಗ ಇದೆ ಮಂದಿ, ಇವೆಲ್ಲ ಬಹಳ ಶ್ರೀಮಂತ. ನೀವೆಲ್ಲ ನೋಡಾಕಿಟ್ಟು ಸಂಭಾಷಣೆ ಕಾಣ್ತೀರಿ. ನೀವು ಒಬ್ಬೊಬ್ರು ಮನಿ ನೋಡ್ಬೇಕು, ಒಬ್ಬೊಬ್ರು ಹೊಲ ನೋಡ್ಬೇಕು, ಭಾರಿ ಶ್ರೀಮಂತರಿದೆ ನೀವು. ಸಾದಾ ಸೀದಾ ಬಹುತ್ ಜಾದ ಅಂದ್ರ ಅದು ಮಾವಿನ ನೋಡು ಭಕ್ತ ಅಂತ ಹೇಳಿ ಬಹಳ ಖುಷಿ ಆಗತ್ತ. ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ಇವೆಲ್ಲ ಸಾದಾ ಸೀದಾ ನೋಡಾಕ ನೀವು ಲುಂಗಿ ಹಂಗೆ ನೋಡ್ಬಿಟ್ರೆ ಪಾಪ ಏನಪ್ಪ ಅನ್ಬೇಕು. ಒಬ್ಬೊಬ್ರು ಕಾರ್ ಇಟ್ಟಿರಿ, ದೊಡ್ಡ ಮನೆ ಹಾಕ್ಸಿರಿ. ನೀನು ನಮ್ಮ ಗೋವಿಂದ ರೆಡ್ಡಿ ಮನೆ ಕರ್ಕೊಂಡೋಗ್ಯಾನ, ಮನೆ ನೋಡಿ ಗಾದಾಗಿಲ್ಲ. ಅವ್ನು ನೋಡಿದ್ರೆ ಪಾಪ ಕುಂತ ಹಂಗೆ ಕೈ ಕಟ್ಕೊಂಡು ಮನಿ ನೋಡ್ಬೇಕು. ಏನ್ ಆರ್ಪಾಟ ಮನಿ, ಏನು ಶಾಸ್ತ್ರಿ ಬರ್ತದೆ. ನೀನು ಅಲ್ಲೇ ಮಕ್ಕೊಂಡ್ಬಿಟ್ರೆ ಮತ್ತೊಂದು ಅಂದ್ರ ಒಮ್ಮೆ ಹಿಂಗ ಇರ್ತಾವ ನಮ್ಮ ಜೀವನದೊಳಗೆ. ಬಟ್ ಹಚ್ಚಿಕೊಂಡ್ರೆ ಮೇಲೆ ಹಚ್ಚಿಕೊಂಡು ನೋಡ್ಕೊಂಡು ಪಾಪ ಹಳ್ಳಿ ಅಂದ್ರ ಅನುಭವ ಆಗಂತ ಬಿಟ್ಟಾರಿಲ್ಲ. ಜೀವನದೊಳಗೆ ಬರೀ ಇಂಥದಾಗ ಹೋದ್ರೆ ಹೆಂಗ ಸೊಳ್ಳಿನ ಕೇಳಿಲಿ. ಇದೆಲ್ಲ ಹಾಗೆ ಅನ್ನೋದಕ್ಕೂ ನಮ್ಮ ಭಕ್ತ ನಿಮ್ಗೆ ಪರೀಕ್ಷೆ ಮಾಡಕತ್ತಾರ. ಇಲ್ಲ, ಪರೀಕ್ಷೆದೊಳಗೆ ನೀವು ಗೆದ್ದೀರಂದ್ರ ಅವರೆಲ್ಲರ ಮನಸ್ಸನ್ನ ಗೆದ್ದೀರ ಅಂತ ಹೇಳಿಕ್ಕೆ ಬಹಳ ಖುಷಿ ಆಗತ್ತ. ಎಲ್ಲರ ಮನಸ್ಸನ್ನ ನಮ್ಮ ಶಾಸ್ತ್ರಿಗೆ. ಯಾಕಂದ್ರೆ ಇಂಥವ್ರು ಸಿಗೋದು ಭಾಳ ಪುಣ್ಯ ಐತೆವ.
ಎಲ್ಲ ಶಾಸ್ತ್ರಿಗಳು ಹೋಗಿ ಕಿರಿಕಿರಿ ಬಾಳ್ ಮಾಡ್ತಿರ್ತಾರ ಒಬ್ಬೊಬ್ರು ಹಂಗ, ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ. ಆದ್ರ ನಮ್ಮ ಮಾವಿನ ಭಕ್ತರು ಏನ ಮಾಡ್ಲಿ ಅವ್ರ ಪ್ರೀತಿಯಿಂದ ನಮ್ಮೊಂದಿಗೆ ಅದಾರ. ಅವ್ರು ಯಾವತ್ತು ನಾವು ತೊಂದರೆ ಕೊಡಬಾರ್ದು ಅಂತ ಫೋನ್ ಹಚ್ಚಿದಾಗ ಕೇಳ್ತಿರ್ತೀನಿ ನಾನು. ಏನಾದ್ರು ಅಸ್ತವ್ಯಸ್ತ ಆಗೈತಿದ್ರೆ ನಮ್ಮ ಭಕ್ತರ ಕಡೆ ಏನಾದ್ರು ಹೇಳಿ ಅಂದಾಗ ಅಜರ ಎಲ್ಲ ಮಸ್ತ್ ಇಟ್ಟಾರ ಅಂತ ಹೇಳ್ತಾರ. ಇದು ನಿಮ್ಮ ಮೇಲಿರ್ತಕ್ಕಂಥ ಅವ್ರಿಗೆ ಪ್ರೀತಿ. ನೀವು ಮಾಡ್ತಾ ಇರ್ತಕ್ಕಂಥದ್ದನ್ನ ಅವ್ರು ಏನಿದ್ರು ಸ್ವೀಕಾರ ಮಾಡ್ತಾರಲ್ಲ, ಇಂತಹ ಶಾಸ್ತ್ರಿಗಳು ನಿಮ್ಮ ಗ್ರಾಮಕ್ಕೆ ಕಲಾವಿದ ಸ್ವೀಕಾರ ಅಂದ್ರೆ ನೀವು ಪುಣ್ಯ ಮಾಡಿರ. ಏನ್ ಹೇಳಕತ್ತಿ ನಿಮಗೆಲ್ಲ? ಹೊನ್ನಿನೊಳಗ ಒಂದು ದೊರೆಯ, ಬಂಗಾರದೊಳಗ ಒಂದು ಗುಂಜು, ಅನ್ನದೊಳಗೊಂದು ಅಗುಳ, ಉಣ್ಣುವಂತ ಪ್ರಸಾದದೊಳಗ ಒಂದು ಅಗುಳ, ಸೀರೆಯೊಳಗ ಒಂದು ಎಲೆಯನ್ನ ಇವತ್ತಿಗೆ ನಾಳಿಗೆ ಬೇಕು ಅಂತ ನಾನೇನಾದ್ರೂ ಕೂಡಿಟ್ರೆ ಭಗವಂತ ನಿನ್ನ ಮೇಲೆ ಪ್ರಮಾಣ ಎಷ್ಟು ಬೇಕಲ್ಲ ಅಷ್ಟು ಬಳಸ್ತೀನಿ, ಮಿಕ್ಕಿದ್ದನ್ನ ದಾಸೋಹಕ್ಕಾಗಿ ವಿನಿಯೋಗ ಮಾಡ್ತೀನಿ ಅನ್ನುವ ದಾಸೋಹ ಸಿದ್ಧಾಂತವನ್ನ ಅಳವಡಿಸಿಕೊಂಡಿರ್ತಕ್ಕಂಥ ಬಸವಣ್ಣನವರು ಈ ಸಂದೇಶವನ್ನ ನಮಗೆ ಕೊಟ್ಟು ಹೋಗ್ತಾರ. ನಾವು ಹಂಗ ಇಟ್ಟಿದ್ದ ಕೂಡಿಟ್ಟಿದ್ದ ಹೌದಾ? ಗಳಿಸೋದು ಇವತ್ತು ಬರುತ್ತ ನಾಳೆ ಬರುತ್ತ ಅಂತಂದು ಯಾವ ಟೈಮಿಗೆ ಯಾವ ಮನಸ್ಸು ಸತ್ತಪ್ಪ ನಮ್ಗ ಗೊತ್ತಿಲ್ಲ. ಎಷ್ಟು ಹಪಾಪಿ ಅಂದ್ರೆ ನಮ್ಮ ಮನೆಗೆ ಹಂಗ ಕುಡಿಸುದ ದುಡ್ಡು ಏನೆಲ್ಲ ಇರುತ್ತ ಅದು ದುಡ್ಡಿಲ್ಲ ನಮ್ಮ ಮನೆ. ಏನಿಲ್ಲಪ್ಪ ಅಂತ ಅಳ್ಕೊಂತ ಒಳೊಳಗ ಗಂಟು ಮಾಡ್ತಿರ್ತಾವ ನಮ್ಮ ಮನೆ. ಹೌದಾ? ಉಣ್ಣದೊಡವೆಯ ಗಳಿಸಿ ಮಣ್ಣೊಳಗೆ ಕಾಣಿರಿಸಿ ಸಣ್ಣಗೆ ನೆಲನ ಸಾರುವವನ ಬಾಳು ಮಣ್ಣು ಕಾಣೆಯ ಸರ್ವಜ್ಞ ಅಂತ ಬರೀತಾರೆ ಸರ್ವಜ್ಞ ಕವಿ. ಇವೆಲ್ಲ ಬಂಗಾರ ವಜ್ರ ಒಡವೆ ಹಣ ಇವೇನು ಉಣ್ಣಕ್ ಬರುತ್ತಲ್ಲ, ಇವನ್ಯಾರೋ ಒಂದು ಬರುತ್ತವ್ರ ಅದರಿಂದ ಕೈ ಎತ್ತಿರಿ ನೋಡಮ್ಮ. ಬಂಗಾರ ತಿಂದು ಬದುಕಿನ್ರಿ ಅಜ್ಜಾರ ನಾನು ಅಂತಂದು, ರೊಕ್ಕ ತಿಂದು ಬದುಕಿನ್ರಿ ಅಜ್ಜಾರ, ಬಟ್ಟಿ ತಿಂದು ಬದುಕಿನಿ ಅಂತ ಒಬ್ರು ಅದರ ಜೀವನದೊಳಗೆ ಯಾರು ಇಲ್ಲ. ಎಲ್ಲರೂ ಉಣ್ಣೋದೇನು? ಅನ್ನವನ್ನ ಅಲ್ಲ, ಉಣ್ಣದೊಡವೆ ಗಳಿಸಿ. ಉಣ್ಣದ ಒಡವೆ ಅಂದ್ರೆ ಇವಾಗ ನೋಡಿ ರೊಕ್ಕ, ದುಡ್ಡು, ಹಣ, ಇದು ಮೂರ. ಇನ್ನ ಬಟ್ಟೆ ಬರೆಗಳು, ಬಂಗಾರ, ಬೆಳ್ಳಿ ಇವೆಲ್ಲ ಉಣಲಾರಂತ ಉಣ್ಣದೊಡವೆ ಗಳಿಸಿ ಮಣ್ಣೊಳಗೆ ಕಾಣಿಸಿ. ನಮ್ಮ ಮಂದಿ ಏನ್ ಮಾಡ್ತೀವಿ ಹಿಂದಿನ ಕಾಲದೊಳಗ ನಿಧಿ ಅಂತ ಇಡ್ತೀವಿ ಕೆಳಗೆ. ಹೌದಾ? ಎಷ್ಟು ಜನ ಸತ್ತು ಹೋಗ್ಬಿಟ್ಟಾರ ಇಟ್ಟು ಬಳಸಲಾರ್ದ. ಮಣ್ಣೊಳಗೆ ತಾನಿರಿಸಿ ಸಣ್ಣಗೆ ನೆರಳ ಸಾರುವವನ ಬಾಳು ಮಣ್ಣು ಕಾಣೆಯ ಸರ್ವಜ್ಞ ಅಂತ ಬರೀತಾರೆ. ಹಾಗಾಗಿ ಒಂದಿಷ್ಟು ಗಳಿಸಿದ್ದನ್ನ ಒಳ್ಳೆ ಕಾರ್ಯಕ್ಕೆ ಬಳಸುವಂತ ಪ್ರಯತ್ನವನ್ನ ಮಾಡ್ಬೇಕು. ಅಂದಾಗ ಮಾತ್ರ ಬದುಕು ಸಾರ್ಥಕ ಆಗ್ತದೆ. ನೀವು ಇಟ್ಟು ಸತ್ರ ನಿಮ್ಮನ್ನು ಯಾರು ನೆನೆಸಂಗಿಲ್ಲ, ಅದ ಕೊಟ್ಟ ಸಾಯಿಗೆ ನೆನೆಸ್ತಾರ 4 ಜನ. ಪಾಪ ಇದ್ದಾಗ ಗಳಿಸಿದ ಶ್ರಮ ಪಟ್ಟು ತನಗೆಷ್ಟು ಬೇಕಷ್ಟು ಉಂಡ ಮಿಕ್ಕಿದ್ದನ್ನ ಇನ್ನೊಬ್ರಿಗೆ ಹಂಚಿ ಹೋದ ಅಂತಂದು ನೀವು ಸತ್ರು ಕೂಡ ಅವರ ಹೃದಯದೊಳಗೆ ಅಜರಾಮರಾಗಿ ಉಳಿತೀರಿ. ಹಾಗಾಗಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಇವನು ಹೇಳಿಸಿಬಿಟ್ಟಿರ್ತಾರೆ. ಬರೀ ಶಾಲೆಯಾಗಿ ಕಲಿಸ್ಬಿಟ್ಟಿರ್ತಾರೆ ಇವನ್ನೆಲ್ಲ ಗಾದೆ ಮಾತುಗಳು ಅವೆಲ್ಲ ಬೋರ್ಡ್ ಮೇಲೆ. ಅದನ್ನ ನಡ್ಕೊಂಡಂಗೆ ನಮ್ಮ ಮಂದಿ ಅವು ಬರ್ಸೋರು ಹಂಗಾದ, ಓದೋರು ಹಿಂಗಾದ್ರಿ. ಮನೆಯಾಗಿದ್ದಂತ ತಂದೆ ತಾಯಿಗಳು ಹಂಗಾದ. ಬರೇ ಇಷ್ಟ ಆಗಿಬಿಟ್ಟು ಗಾಡಿ ಮ್ಯಾಗೆ ಆಗ್ಬಿಟ್ಟಾವ ನಮ್ಮೆಲ್ಲ ಮಾತುಗಳು. ಮಹಾತ್ಮರ ಫೋಟೋಗಳೆಲ್ಲ ಗಾಡಿ ಮ್ಯಾಗೆ ಆಗ್ಬಿಟ್ಟಾವ. ಅವೆಲ್ಲ ಆಚರಣೆಗೆ ಬರೋದು ಯಾವಾಗ? ಆ ಆಚರಣೆಗೆ ಬರ್ಬೇಕಾಗಿತ್ತಂದ್ರ ಒಂದಿಷ್ಟು ಇಂಥ ಪ್ರವಚನದೊಳಗೆ ಬಂದು ಕುಳಿತಾಗ ಮಾತ್ರ ಆಚರಣೆಗೆ ಬರ್ತಾ. ಒಂದಿಷ್ಟು ಕಾಯಕ ಮಾಡೋದನ್ನ ಕಲಿರಿ, ಕಾಯಕ ಮಾಡಿ ಗಳಿಸುವುದನ್ನ ಕಲಿರಿ, ಗಳಿಸಿದ್ದನ್ನ ಒಳ್ಳೆ ಕಾರ್ಯಕ್ಕೆ ಬಳಸುವುದನ್ನ ಕಲಿರಿ ಅನ್ನೋ ಮಾತನ್ನ ಈ ಪ್ರಸಂಗದೊಳಗೆ ಹೇಳ್ತಾ, ಒಂದಿಷ್ಟು ಶ್ರಮಜೀವಿಗಳಾಗಿ ಇವತ್ತಿನ ಜನ ಎಷ್ಟು ದರಿದ್ರರಾಗಿ ಬದುಕಾಕತ್ತಾರ ಜನ ಅಂದ್ರ, ಯಾವ ಒಬ್ಬ ಕಟ್ಟಿ ಮೇಲೆ ಮಕ್ಕೊಂಡಿದ್ದಂತ. ನಾನು ಭಾಳ ಹೇಳ್ತೀನಿ ಇವನ್ನೆಲ್ಲ, ಇದೇ ಒಂದು ವಿಷಯಗಳನ್ನ ಹೇಳಾಕತ್ತೀನಿ ಎಲ್ಲರಿಗೆ ಮನದಟ್ಟಾಗ್ಲಿರ್ತಾನೆ. ಕಟ್ಟಿ ಮೇಲೆ ಮಲ್ಕೊಂಡಂತ ಸಂದರ್ಭದೊಳಗ ದಿವಸ ನಾನು ಪ್ರವಚನದ ಮೇಲೆ ನಿಮ್ಗೆ ಏನ್ ಪ್ರಸಾದ ಕೊಡ್ತಾರ? ಏನ್ ಕೊಡ್ತಾರಮ್ಮ? ಬಾಳೆಹಣ್ಣು ಪ್ರಸಾದ ಕೊಡ್ತಾರ. ಹಿಂಗ ಪ್ರಸಾದ ಕೊಡಕತ್ತಿದ ಸ್ವಾಮಿಗಳು ಕಟ್ಟಿ ಮೇಲೆ ಮಲ್ಕೊಂಡಿದ್ದ ಹುಡುಗ ನಿಮ್ಮಂಗ ಬಾಳೆಹಣ್ಣು ಪ್ರಸಾದ ತೆಗೆದುಕೊಂಡು ಹೋಗಿ ಹೇಳಿದ್ರಂತ, ಏಕಮ್ಮ ಅಲ್ಲಿ ಬೂದು ಹುತಾತ್ಮವ್ರು ಬಂದು ಬಾಳೆಹಣ್ಣು ಪ್ರಸಾದ ಕೊಡಕತ್ತಾರ, ಇಸ್ಕೊಂಡ್ ಬಾ ಅಂತ. ಅವಾಗ ಅಂತ ಬಾಳೆಹಣ್ಣು ಅಜ್ಜರ್ ಹಂಗ ಕೊಡಕತ್ತಾರೋ ಏನೋ ಸುಲಭ ಕೊಡಕತ್ತಾರ ಅಂತ ಕೇಳಿದಂತ. ಆ ಮಗ ಎಷ್ಟರ ಮಟ್ಟಿಗೆ ಇರ್ಬೇಕಲ್ಲ ದರಿದ್ರ. ಬಾಳೆಹಣ್ಣು ಹಂಗ ಕೊಡಕತ್ತಾರೋ ಸುಲಭ ಕೊಡಕತ್ತಾರ ಅವ್ರಂತ ಇನ್ನೊಂದು 10 ನಿಮಿಷ ತಡಿ ಅವ್ರ ಬಂದು ನಿನ್ ಬಾಳೆಹಣ್ಣು ಇಟ್ಕೊಕ್ಕಾರ ಅಂತ ಹೇಳಿದಂತ. ಚಪ್ಪ ಹೇಳಕತ್ರ ಏನಿಲ್ಲ ಅಂತ. ಮತ್ ನಿಮ್ಗೂ ನಾವ ತಂದು ಕೊಡ್ಬೇಕು ಏನ್ ಬಾಳೆಹಣ್ಣು ಎಲ್ಲರಿಗೂ. ಒಂದಿಷ್ಟು ಶ್ರಮ ಪಡಬೇಕು, ಒಂದೆರಡು ಹೆಜ್ಜೆ ನಡಿಬೇಕು, ಒಂದಿಷ್ಟು ಮೈ ಬಗ್ಗಿಸಿ ದುಡಿಯುವುದನ್ನ ಕಲಿಬೇಕು. ಪ್ರತಿನಿತ್ಯ ಪ್ರಸಾದ ಕುಂತಿರ್ತೀರಲ್ಲ,
ಊಟ ಉಣ್ಣಾಕ ಕುಂತಿರ್ತಿರಲ್ಲ, ನಿಮ್ಮಷ್ಟಕ್ಕೆ ನೀವು ಪ್ರಶ್ನೆ ಹಾಕೊಳ್ರಿ. ಆ ಕೈಯೊಳಗ ಆ ತುತ್ತು ಅನ್ನವನ್ನ ಇಟ್ಟುಕೊಂಡು ಪ್ರಶ್ನೆ ಹಾಕೊಳ್ಬೇಕು, ಇದು ಉಣ್ಣಾಕತ್ತಿನಲ್ಲ, ಈ ಅನ್ನ ನನ್ನ ಶ್ರಮದ ಬೆವರಿನ ಫಲವೋ ಅಥವಾ ಮತ್ತೊಬ್ಬರ ಕಣ್ಣೀರಿನ ಫಲವೋ ಅಂತ ನಮ್ಮಷ್ಟಕ್ಕೆ ನಾವು ಪ್ರಶ್ನೆ ಹಾಕೊಂಡು ಉಂಡಾಗ ಮಾತ್ರ ಬದುಕು ಏನನ್ನುವುದು ಅರ್ಥ ಆಗ್ತದೆ ವಿನಃ ಸುಮ್ಮನೆ ಉಣ್ಣೋದ್ರಿಂದ ಅರ್ಥ ಆಗಿಲ್ಲ. ಇನ್ನೊಬ್ಬರ ಕಣ್ಣೀರೊಳಗ ಉಣ್ಣುದು ಜೀವನ ಆಗಬಾರ್ದು. ನಮ್ಮ ಶ್ರಮದೊಳಗ ಬದುಕಿ ನಾವು ದುಡಿದು ನಾವು ಶ್ರಮ ಪಟ್ಟು ಉಂಡಾಗ ಮಾತ್ರ ಬದುಕು ತೃಪ್ತಿ ಆಗ್ತದೆ, ಸಂತೃಪ್ತಿ ಆಗ್ತದೆ ಅನ್ನೋ ವಿಚಾರವನ್ನು ಮತ್ತೆ ಕೇಳೋಣ. ಬದುಕೇನು ಮಾಡಿದೆ ಸೊಳ್ಳೆ ಮುದುಕಿಯಾಗಿ ಮೆರೆದಲ್ಲೋ ಜೀವೋತ್ತಿ ಮರುಳೆ ಅದಕ್ಕೆ ಕೇಳು ಸತ್ಯ ನೆನರಿಟ್ಟು ನೋಡಿ ಕೋದಿಸಿದ ಹೋಗುತ್ತಿರುವುದು ಕಾಯದತ್ತ ದತ್ತ ಹೋಗುತ್ತಿರುವುದು ಕಾಯದತ್ತ ಹೋಗುತ್ತಿರುವುದು ಕಾಯದತ್ತ ಇದರ ಲಾಭ ಪಡೆದ ಇದರ ಲಾಭ ಪಡೆದ ಯೋಗಿ ಸಮರ್ಥ ಹೋಗುತ್ತಿರುವುದು ಕಾಯದತ್ತ ಏಳು ಜನ್ಮಾಂತರ ದಿನವೋ ಹಿಂಗ ಹೇಳದೆ ಹೋದವು ನಿನಗೆಲ್ಲೋ ನೆನಪು ಏಳು ಜನ್ಮಾಂತರ ದಿನವೋ ಹಿಂಗ ಹೇಳದೆ ಹೋದವು ನಿನಗೆಲ್ಲೋ ನೆನಪು ಹೋಗಲಂಪಟ ಸುಖ ಘನಮೋ ಹೋಗಲಂಪಟ ಸುಖ ಘನಮೋ ಬಾಲ ರೋಗದಿ ಮರಣಕ್ಕೆ ಆಯಿತು ಬದುಕೇನು ಮಾಡಿದೆ ಸುಳ್ಳೆ ಬದುಕ್ಯಾಗಿ ಮೆರೆದಲ್ಲೋ ಜೀವತ್ತಿ ಮರುಳೆ 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 ಬದುಕೇನು ಮಾಡಿದೆ ಸುಳ್ಳೆ ಬದುಕ್ಯಾಗಿ ಮೆರೆದಲ್ಲೋ ಜೀವತ್ತಿ ಮರುಳೆ ಅದಕ್ಕೆ ಕೇಳು ಮನಲ್ಲಿ ಅದಕ್ಕೆ ಕೇಳು ಮನಲ್ಲಿ ಸತ್ಯ ವಲ್ಲೆ 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 ಹೋಗುತ್ತಿರುವುದು ಕಾಯದತ್ತ ದತ್ತ ದತ್ತ ನುಡಿ ಓಂ ನಮಃ ಶಿವಾಯ ಮಂತ್ರದ ಮರ್ಮ ಪುಣ್ಯ ಪಾಪ ಜ್ಞಾನ ಕರ್ಮ
पुण्य पाप चंद सुषुमीरा भीषण धर्मा